ಹಾಯ್, ಹಲೋ, ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಒಂದು ಸಿಂಪಲ್ ಬ್ಲಾಗ್ ಜೊತೆ ಬಂದಿದ್ದೀನಿ. ತಿಂಡಿಗೆ ದೋಸೆ ಮಾಡ್ಬೇಕು ಅಂತ ರೆಡಿ ಮಾಡಿದ್ದೆ. ಲಾಸ್ಟ್ ಮಿನಿಟ್ ಅಲ್ಲಿ ನನ್ ಮಗ ಮಸಾಲೆ ದೋಸೆ ಬೇಕು ಅಂತಂದ. ಮಸಾಲೆ ದೋಸೆ ಮಾಡ್ಲಿಕ್ಕೆ ಕೆಂಪು ಚಟ್ನಿ ಬೇಕಲ್ವಾ? ಸೊ ಅದನ್ನ ರೆಡಿ ಮಾಡ್ಕೊಂತಾ ಇದ್ದೀನಿ. ಸೊ ಕೆಂಪು ಮೆಣಸಿನ್ಕಾಯಿ ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಎರಡನ್ನೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಂಡು ಬಿಸಿನೀರ್ ಹಾಕಿ ಒಂದ್ 15ರಿಂದ 20 ನಿಮಿಷ ನೆನ್ಸಿಡ್ತಾ ಇದ್ದೀನಿ. ಅದಾದ ನಂತರ ಮಿಕ್ಸಿ ಜಾರ್ಗೆ ನೆನೆಸಿಟ್ಟಿರುವಂಥ ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ. ಜೀರಿಗೆ ಅಂತೂ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು. ಇಷ್ಟು ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ನಾವು ಹೆಚ್ಚಾಗಿ ಜೀರಿಗೆ ಹಾಕಿದ್ರೆ ಟೇಸ್ಟ್ ಕೂಡ ಜಾಸ್ತಿ ಬರುತ್ತೆ. ಈಗ ಕೆಂಪು ಚಟ್ನಿ ಕೂಡ ರೆಡಿ ಇದೆ. ಈ ಒಂದು ಪ್ರಾಡಕ್ಟ್ ನಾನು ಮೀಶೋಯಿಂದ ತರಿಸಿದ್ದೀನಿ, ಬುಲೆಟ್ ಜಾರ್. ನಾನು ತುಂಬಾ ದಿನದಿಂದ ಸರ್ಚ್ ಮಾಡ್ತಾ ಇದ್ದೆ ಒಂದು ಬುಲೆಟ್ ಮಿಕ್ಸಿನ ತಗೊಳ್ಬೇಕು ಅಂತ. ಅದ್ರ ಪ್ರೈಸ್ ಮಾತ್ರ 2,000, 2,500, 3,000 ಈ ರೀತಿ ಇತ್ತು. ಆಲ್ರೆಡಿ ಮಿಕ್ಸಿ ಇದೆಯಲ್ಲ, ಸೊ ಬುಲೆಟ್ ಮಿಕ್ಸಿ ಅವಶ್ಯಕತೆ ಇರಲ್ಲ. ಈ ಒಂದು ಬುಲೆಟ್ ಜಾರನ್ನ ತಗೊಡ್ಕೊಂಡ್ರೆ ಸಾಕು. ಮಾಮೂಲಿ ಯಾವ ಮಿಕ್ಸಿಗೆ ಬೇಕಾದ್ರೂ ಕೂಡ ಫಿಟ್ ಆಗುತ್ತೆ. ಏನಾದ್ರು ಪೇಸ್ಟ್ ಮಾಡ್ಕೊಳ್ಲಿಕ್ಕೆ, ಚಟ್ನಿ ಮಾಡ್ಕೊಳ್ಲಿಕ್ಕೆ, ಆಮೇಲೆ ಸ್ಮೂತೀಸ್ ಮಾಡ್ಕೊಳ್ಲಿಕ್ಕೆ, ಜ್ಯೂಸ್ ಮಾಡ್ಕೊಳ್ಲಿಕ್ಕೆ ಇದು ಈಸಿಯಾಗಿ ಯೂಸ್ ಆಗುತ್ತೆ. ಸೊ ಇದನ್ನ ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಚಟ್ನಿ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ನಮ್ಮ ಆಯಿತು, ಹಾಗೆ ಗ್ರೈಂಡ್ ಕೂಡ ಆಯಿತು. ಎಲ್ಲೂ ಕೂಡ ಲೀಕ್ ಕೂಡ ಆಗಲಿಲ್ಲ. ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈಗ ದೋಸೆ ಮಾಡ್ಕೊತಾ ಇದ್ದೀನಿ. ಅಂತ ತವಾ ಮೇಲೆ ದೋಸೆ ಹಾಕಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಕೆಂಪು ಚಟ್ನಿ ಹಾಕಿದ್ರೆ ಮಸಾಲೆ ದೋಸೆ ರೆಡಿ ಆಗುತ್ತೆ. ನನ್ನ ಮಗನ ಸ್ಕೂಲಲ್ಲಿ ಓರಿಯೆಂಟೇಷನ್ ಪ್ರೋಗ್ರಾಮ್ ಇತ್ತು, ಸೊ ಅಲ್ಲಿ ಕೂಡ ಹೋಗ್ತಾ ಇದ್ದೀವಿ. ಎಂಥ ಬ್ಯುಸಿ ಲೈಫ್ ಇದ್ರೂ ಕೂಡ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ವಲ್ಲ. ಸೊ ಅದೇ ಅಲ್ವಾ ಲೈಫು. ಆ್ಯಸ್ ಯೂಶುವಲ್ ಎಲ್ಲ ಸ್ಕೂಲ್ಗಳಲ್ಲಿ ಇದ್ದಾಗೇನೆ ಮಕ್ಕಳನ್ನ ಎಷ್ಟು ಗಂಟೆಗೆ ಕಳಿಸ್ಬೇಕು, ಹೇಗೆ ಕಳಿಸ್ಬೇಕು, ಸೊ ಯೂನಿಫಾರ್ಮು, ಬುಕ್ಸು, ಹಾಗೆ ಏನೇ ಡೌಟ್ ಇದ್ರೂ ಕೂಡ ಟೀಚರ್ಸ್ ಹತ್ರ ಮಾತಾಡಿ ಇದು ಎಲ್ಲ ಕೂಡ ಹೇಳಿದ್ರು. ನನ್ನ ಫ್ರೆಂಡ್ ಬರ್ತ್ಡೇ ಇತ್ತು, ಅದೊಂದು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ. ಹೊರಗೆ ಹೋಗಿದ್ದು ಆ್ಯಂಡ್ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿಸ್ತು. ನಮ್ಮ ಲೈಫಲ್ಲಿ ಖಂಡಿತವಾಗ್ಲೂ ಫ್ರೆಂಡ್ಸ್ಗಳ ಅವಶ್ಯಕತೆ ತುಂಬ ಇದೆ. ಬರೀ ಫಂಕ್ಷನ್ಗಳಲ್ಲಿ ಮೀಟ್ ಆಗೋದಲ್ಲ, ಅಥವಾ ಖುಷಿಯಾಗಿದ್ದಾಗ ಸಿಗೋದಲ್ಲ. ನಮ್ಮ ಕಷ್ಟ ಸುಖನ, ನಮ್ಮ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಫ್ರೆಂಡ್ಸು ಅಂತ ಬೇಕೇ ಬೇಕಲ್ವಾ. ಇರೋದ್ 3 ದಿನದ ಜೀವನದಲ್ಲಿ ಯಾರು ಎಲ್ಲಿವರೆಗೂ ಇರ್ತಾರೋ, ಯಾರು ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಆದ್ರೆ ಕಡೆಗೆ ಉಳಿಯೋದು ಈ ರೀತಿ ಒಳ್ಳೆ ನೆನಪುಗಳು ಮಾತ್ರ. ಜೀವನದ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬಾರ್ದು. ಏನ್ ಬರುತ್ತೋ ಅದನ್ನ ಸ್ವೀಕರಿಸ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕು. ಏನಂತೀರಾ?